ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗಿದೆ. ಕಾಂಗ್ರೆಸ್ಗೆ ಮತ ಹಾಕಿದ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮತ ಹಾಕಿದ ಬಳಿಕ ಸಿಎಂ ಜೊತೆ ಕಾಣಿಸಿಕೊಂಡಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕರು. ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು. ಮತ ಹಾಕಿದ ನಂತರ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮತ ಹಾಕುವಂತೆ ನನ್ನ ಬಳಿ ಕೇಳಿಲ್ಲ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ನನಗೆ ಕರೆ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತೆ ಸಿಎಂ ಮನವಿಯನ್ನ ಮಾಡಿದ್ರು. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿದ್ದೇನೆ. ಸಿಎಂಗೆ ಮಾತು ಕೊಟ್ಟಂತೆ ಕಾಂಗ್ರೆಸ್ಗೆ ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ಮತ ಚಲಾವಣೆ ಬಳಿಕ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಸೌಜನ್ಯಕ್ಕಾದ್ರೂ ಬಿಜೆಪಿ ನನ್ನನ್ನ ಮತ ಹಾಕುವಂತೆ ಕೇಳಿಲ್ಲ. ಈವರೆಗೆ ಜೆಡಿಎಸ್ ಕೂಡ ವೋಟ್ ಹಾಕಿ ಅಂತ ಕೇಳಲಿಲ್ಲ. ನಾನು ಕೂಡ ಕಾಂಗ್ರೆಸ್ಗೆ ಆತ್ಮಸಾಕ್ಷಿ ಮತ ಹಾಕಿದ್ದೇನೆ ಅಂತ ಶಿವರಾಮ್ ಹೆಬ್ಬಾರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಯ್ತಲ್ಲ, ಇನ್ನೇನು ಕ್ರಾಸ್ ವೋಟಿಂಗ್ ಆಗಿದೆ, ಅವರೇ ಸ್ಪಷ್ಟನೆಯನ್ನ ಕೊಟ್ಟಾಗಿದೆ. ಅವರು ಸಿಎಂ ಜೊತೆ ಕಾಣಿಸ್ಕೊಂಡಾಗಲೇ ಒಂದು ಸ್ಪಷ್ಟನೆ ಸಿಕ್ಕಿತ್ತು. ಸೊ ಫೈನಲಿ ಈಗ ಅವರು ಉತ್ತರ ಕೊಟ್ಟಿದ್ದಾರೆ. ಮತದಾನ ಮಾಡತಕ್ಕಂಥದ್ದು ಶಾಸಕರಿಗಿದೆ. ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಕಾಂಗ್ರೆಸ್ ಇರಲಿ ಅಪ್ರೋಚ್ ಮಾಡಬೇಕಾದದ್ದು ಅವರ ಕರ್ತವ್ಯ. ಭಾರತೀಯ ಜನತಾ ಪಕ್ಷ ಆಗಲಿ, ಜೆಡಿಎಸ್ ಆಗಲಿ ಯಾರೂ ಕೂಡ ಅಪ್ರೋಚ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಒಂಡ್ರದಲ್ಲಿದ್ದೀನಿ ಬರಬೇಕು ಅಂತೇಳಿ. ಭೇಟಿ ಮಾಡಿದ್ದೇನೆ. ಅವರು ತಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತದ್ದು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಕೂಡ ನನ್ನ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಅನೇಕ ಸಮಸ್ಯೆಗಳಿದೆ, ತಾವು ಮುಖ್ಯಮಂತ್ರಿಗಳಾಗಿ ಅದನ್ನು ಬಗೆಹರಿಸಿದ್ರೆ ನಾನು ನಿಮಗೆ ಸಹಕಾರವನ್ನು ಕೊಡ್ತೇನೆ, ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ. ಅವರು ಹಂತವಾಗಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅದರ ಮೇಲೆ ವಿಶ್ವಾಸ ಇಟ್ಟು ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ, ಮತ ಹಾಕಿದ್ದೇನೆ. ಅಪ್ರೋಚ್ ಮಾಡೋದು ನೆಸೆಸಿಟಿ ಇಲ್ಲ, ಅವರು ಅಪ್ರೋಚ್ ಮಾಡೋದು ಇಲ್ಲ. ಈಗ ವೋಟ್ ಹಾಕಾಗಿದೆ, ಮುಗ್ದೋಯ್ತು. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಮತದಾನ ಮಾಡತಕ್ಕಂಥದ್ದು ಶಾಸಕರಿಗಿದೆ. ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಕಾಂಗ್ರೆಸ್ ಇರಲಿ ಅಪ್ರೋಚ್ ಮಾಡಬೇಕಾದದ್ದು ಅವರ ಕರ್ತವ್ಯ. ಭಾರತೀಯ ಜನತಾ ಪಕ್ಷ ಆಗಲಿ, ಜೆಡಿಎಸ್ ಆಗಲಿ ಯಾರೂ ಕೂಡ ಅಪ್ರೋಚ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಒಂಡ್ರದಲ್ಲಿದ್ದೀನಿ ಬರಬೇಕು ಅಂತೇಳಿ. ನಮಗೆ ಇವತ್ತಿನ ತನಕ, ಇಷ್ಟು ಹೊತ್ತಿನ ತನಕ ಭಾರತೀಯ ಜನತಾ ಪಾರ್ಟಿ ಆಗಲಿ, ಜೆಡಿಎಸ್ ಆಗಲಿ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ನಾನು ಜೆಡಿಎಸ್ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ಬಿಜೆಪಿ ಸೌಜನ್ಯಕ್ಕಾದರೂ ನಮ್ಮ ಮತ ಕೇಳ್ತಾವೆ ತಂದುಕೊಂಡಿದ್ವಿ, ಆದರೆ ಜೆಡಿಎಸ್ ಕೂಡ ಮತ ಕೇಳಲಿಲ್ಲ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು, ರಾಜ್ಯ ಅಧ್ಯಕ್ಷರು, ಎಲ್ಲ ನಾಯಕರು, ದಿಲ್ಲಿಯ ವರಿಷ್ಠ ನಾಯಕರು ಆದಿಯಾಗಿ ನಮಗೆ ಬಂದು ಅಪ್ರೋಚ್ ಮಾಡಿ ನಮಗೆ ಸಹಾಯ ಮಾಡಿ, ನಿಮ್ಮ ಅಭಿವೃದ್ಧಿಗೆ ನಾವು ಸಹಾಯ ಮಾಡ್ತೇವೆ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಅಂತಿಮವಾಗಿ ನಾವು ಮತ್ತು ಸೋಮಶೇಖರ್ ನಮ್ಮ ಆತ್ಮಸಾಕ್ಷಿ ಮತದಾನಕ್ಕೆ ನಿರ್ಣಯ ಮಾಡಿದ್ದೇವೆ. ಆ ರೀತಿ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನನಗನ್ಸುತ್ತೆ ಬಿಜೆಪಿಗೆ ಜೆಡಿಎಸ್ನ ಮೂರನೇ ಅಭ್ಯರ್ಥಿ ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. ಜೆಡಿಎಸ್ ಮನಸ್ಸಲ್ಲೂ ಕೂಡ ಬಿಜೆಪಿಯ ಮೂರನೇ ಅಭ್ಯರ್ಥಿ ಸೋಲ್ಬೇಕು ಅಂತಿದೆ. ಆ ಕಾರಣಕ್ಕಾಗಿಯೇ ನಮ್ಮ ಮತ ಅವರಿಗೆ ಬೇಕಾದಂಥ 29 ಮತ ಅವ್ರ ಕೈಯಲ್ಲಿದೆ. 28 ಮತ ಹೆಚ್ಚಿಗೆ ಮತ ಕೊಡುವಾಗ ನಮ್ಮದು ಎರಡು ಸೇರಿದ್ರೆ ಎಲ್ಲ ಜೆಡಿಎಸ್ ಗೆದ್ದು ಬಿಡುತ್ತಾರೆ ಹೇಳ್ತಕ್ಕಂಥ ಭಯ ಬಿಜೆಪಿಗಿದೆ ಅಂತ ಅಂದುಕೊಂಡಿದ್ದೀನಿ. ಆ ಕಾರಣಕ್ಕೆ ನಮ್ಮನ್ನ ಅಪ್ರೋಚ್ ಮಾಡಿ ಯತ್ನಾಳು ನಿರ್ಣಯವೇ ನಮ್ಮ ನಿರ್ಣಯ ಆಗಬೇಕು ಅಂತೇನಿಲ್ಲ, ಅಥವಾ ನನ್ನ ನಿರ್ಣಯವೇ ಯತ್ನಾಳು ನಿರ್ಣಯ ಆಗಬೇಕು ಅಂತ ಕೇಳೂ ಇಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಬಂದವರು. ನಮಗೆ ನಮ್ಮದೇ ಆದಂಥ ಕ್ಷೇತ್ರ, ನಮ್ಮದೇ ಆದಂಥ ಸ್ಥಿತಿ, ನಮ್ಮದೇ ಆದಂಥ ಪರಿಸ್ಥಿತಿ